ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನೆಲ್ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ JP ನಗರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಸ್ಟಮರು ಅಳತೆ ಬ್ಲೌಸ್ ಕೊಟ್ಟು ಇದಕ್ಕಿಂತ ಸ್ವಲ್ಪ ಉದ್ದ ಮಾಡಿ ಅಂತ ಹೇಳಿದಾಗ ನಾವು ಫ್ರಂಟ್ ಅಲ್ಲಿ ಅದನ್ನ ಯಾವ ತರ ಲೆಂತ್ ಎರಡಕ್ಕೂ ಅಡ್ಜಸ್ಟ್ ಆಗೋ ತರ ಈ ತರ ಸೈಡ್ ಹೊಲಿಬೇಕಾದ್ರೆ ಹೆಚ್ಚು ಕಮ್ಮಿ ಬಂದ್ರೆ ಯಾವ ತರ ಮಾಡ್ಕೋಬೇಕು ಅಂತ ಒಂದು. ಅದಾದ್ಮೇಲೆ ಚೆಸ್ಟ್ ಫ್ಲಾಟ್ ಆಗ್ಬೋದು, ಇಲ್ಲ ಇಲ್ಲಿ ಹಿಂಗ್ ಟೈಟ್ ಆಗಿ ಎಳ್ಕೊಬಹುದು, ಇಲ್ಲ ಫ್ರಂಟ್ ಲೆಂತ್ ಕಮ್ಮಿ ಆಗಿರ್ಬೋದು. ಇದನ್ನೆಲ್ಲ ಯಾವ ರೀತಿ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಕಸ್ಟಮರ್ ಅಳತೆ ಬ್ಲೌಸ್ ಕೊಟ್ಟಿರ್ತಾರೆ, ಎಲ್ಲರೂ ಬಾಡಿ ಮೆಜರ್ಮೆಂಟೇ ಕೊಡಲ್ಲ. ಒಬ್ಬೊಬ್ರು ಏನ್ ಮಾಡ್ತಾರೆ, ಬೇರೆಯವ್ರದ್ದು ಇಲ್ಲ ಅವ್ರ ಅಕ್ಕದು ತಂಗಿದು ಈ ತರ ಅಳತೆ ಬ್ಲೌಸ್ ತಗೊಂಬಂದ್ ಕೊಡ್ತಾರೆ. ಅವರು ಎಲ್ಲಾ ಲೇಡೀಸ್ ಅಲ್ಲೂ ಸೇಮ್ ಬ್ಲೌಸ್ ಎಲ್ಲರಿಗೂ ಆಗಲ್ಲ. ಅವಾಗ ಏನಾಗುತ್ತೆ, ಸೊಂಟ ಕರೆಕ್ಟ್ ಆಗಿದೆ ಅಂತೆ ಉದ್ದ ಇರಲ್ಲ, ಸ್ವಲ್ಪ ಹೈಟ್ ಇರ್ಬೋದು ಅವರು, ಇಲ್ಲ ಅಂದ್ರೆ ಸ್ಲೀವ್ಸ್ ಹೆಚ್ಚು ಕಮ್ಮಿ ಇರ್ಬೋದು, ಇಲ್ಲ ಹಾರ್ಮೋಲು, ಇಲ್ಲ ಚೆಸ್ಟ್, ಈ ತರ ಸುಮಾರು ಆಲ್ಟ್ರೇಷನ್ ಅದು ಇರ್ತದೆ. ಅವಾಗ ಅವ್ರು ಹೇಳ್ತಾರೆ ಇದ್ರಲ್ಲಿ ಸ್ವಲ್ಪ ಉದ್ದ ಮಾಡಿ ಸರ್, ಇಲ್ಲ ಅಂದ್ರೆ ಚೆಸ್ಟ್ ಅಲ್ಲಿ ಸ್ವಲ್ಪ ಫ್ಲಾಟ್ ಆಗ್ತದೆ, ಇದಕ್ಕಿಂತ ಸ್ವಲ್ಪ ಲೂಸ್ ಮಾಡ್ಕೊಡಿ, ಇಲ್ಲ ಅಂದ್ರೆ ಫ್ರಂಟ್ ಲೆಂತ್ ಕಮ್ಮಿ ಆಗ್ಬೋದು. ಈ ತರ ಸುಮಾರು ಆಲ್ಟ್ರೇಷನ್ಗಳ ಹೇಳ್ತಾರೆ. ಅದನ್ನ ನಾವು ಯಾವ ತರ ಅಡ್ಜಸ್ಟ್ ಮಾಡ್ಕೋಬೇಕು ಕಟಿಂಗ್ ಮಾಡೋ ಟೈಮಲ್ಲಿ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನಾವು ನೋಡಿ ಇಲ್ಲಿ ಮಾರ್ಕ್ ಮಾಡಿದ್ದೀನಿ. ಈ ತರ ನಾವು ರೆಗ್ಯುಲರ್ ಆಗಿ ಬ್ಲೌಸ್ಗೆ ಫಸ್ಟ್ ಮಾರ್ಕ್ ಅನ್ನೋದು ಮಾಡ್ಕೊಂತೀವಿ, ಅದಾದ್ಮೇಲೆ ಕಟಿಂಗ್ ಅನ್ನೋದು ಮಾಡ್ಕೊಂತೀವಿ, ಇದು ಸಹಜ. ಅದೇ ಉದ್ದ ಮಾಡಿ ಅಂತ ಹೇಳಿದಾಗ ಒಬ್ಬೊಬ್ರು ನೋಡಿ, ಇದು ಬಂದ್ಬಿಟ್ಟು ನಮ್ಗೆ 13.5 ಬ್ಲೌಸ್ ಉದ್ದ ಅನ್ನೋದು ಇದೆ. ಅವಾಗ ಅರ್ಧ ಇಂಚ್ ಜಾಸ್ತಿ ಅಂದ್ರೆ 14 ಬರುತ್ತೆ. ಅವಾಗ ನಾವು ಇಲ್ಲಿ ಅರ್ಧ ಇಂಚ್ ಅನ್ನೋದು ಇಲ್ಲಿ ನಾವು ಮಾರ್ಕ್ ಮಾಡ್ಕೊಂತೀವಿ. ಟೋಟಲಿ ಇದು ಉದ್ದ ಅನ್ನೋದು ಆಗುತ್ತೆ. ಅವಾಗ ಏನ್ ಮಾಡ್ತೀವಿ ಮೇಡಮ್, ಡೀಪ್ ಇಷ್ಟೇ ಸಾಕಂತ ನಾವು ಕೇಳ್ತೀವಿ. ಇಲ್ಲ ಇಷ್ಟೇ ಇರ್ಲಿ ಅಂದ್ರೆ ಓಕೆ. ಒಬ್ಬೊಬ್ರು ಏನ್ ಮಾಡ್ತಾರೆ, ಈ ಗ್ಯಾಪ್ ಅನ್ನೋದು ಸ್ವಲ್ಪ ಇಷ್ಟೇ ಇರ್ಬೇಕು ಅಂತ ಏನ್ ಮಾಡ್ತಾರೆ, ಇದನ್ನ ಸ್ವಲ್ಪ ಡೌನ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ತೀವಿ ನಾವು ರೆಗ್ಯುಲರ್ ಆಗಿ ಅರ್ಧ ಇಂಚ್ ಅನ್ನೋದು ನೋಡಿ ಈ ತರ ಒಂದ್ ಲೈನ್ ಅನ್ನೋದು ಎಕ್ಸ್ಟ್ರಾ ಹಿಂಗ್ ಮಾರ್ಕ್ ಮಾಡ್ಕೊಂತೀವಿ. ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇದನ್ನ ಅಳಿಸ್ಬಿಟ್ಟು ಇಲ್ಲಿಗೆ ಲೆಂತ್ ಅನ್ನೋದು ತಗೊಂತೀವಿ. ಡೀಪ್ ಅಷ್ಟೇ ಇನ್ ಸ್ವಲ್ಪ ಡೌನ್ಗೆ ಈ ತರ ಮಾರ್ಕ್ ಮಾಡ್ಕೊಂತೀವಿ. ಅವಾಗ ಏನಾಗುತ್ತೆ, ಬ್ಲೌಸ್ ಉದ್ದ ಅನ್ನೋದು ಆಯ್ತು, ಡೀಪು ಆಯ್ತು, ಮತ್ತೆ ಡಿಸ್ಟೆನ್ಸ್ ಅನ್ನೋದು ಅವ್ರ ಮೊದಲು ಹೆಂಗಿತ್ತು ಅಷ್ಟೇ ಡಿಸ್ಟೆನ್ಸ್ ಅನ್ನೋದು ಬರುತ್ತೆ. ಅವ್ರಿಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಅನ್ನೋದು ಕೂರುತ್ತೆ. ಅದೇ ರೀತಿ ಇದ್ರಲ್ಲಿ ಬಂದ್ಬಿಟ್ಟು ಚೆಸ್ಟ್ ವೇಸ್ಟ್ ಅಲ್ಲಿ ಲೂಸು ಟೈಟ್ ಬಂದಾಗ ಏನ್ ಮಾಡ್ತೀವಿ, ನಾರ್ಮಲ್ ಆಗಿ ಸ್ವಲ್ಪ ಇಲ್ಲಿ ಲೂಸು ಮಾಡ್ಕೊಂತೀವಿ. ಅದೇ ರೀತಿ ಇಲ್ಲಿ ಚೆಸ್ಟ್ ಲೂಸ್ ಮಾಡಿದಾಗ ನಾವ್ ಯಾವ್ದೋ ಕಾರಣಕ್ಕೆ ಹಾರ್ಮೋಲ್ ಹಿಂಗೆ ಇರುತ್ತೆ, ಅವಾಗ ಏನ್ ಮಾಡ್ತೀವಿ, ಇದು ಸ್ವಲ್ಪ ಬಟ್ಟೆ ಜಾಸ್ತಿಗೆ ಹಿಂಗ್ ರಿಂಗಲ್ಸ್ ಅನ್ನೋದು ಬರುತ್ತೆ. ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ಹಾರ್ಮೋಲ್ ಅನ್ನೋದು ಡೌನ್ ಮಾಡ್ಕೋಬೇಕು ಒಂದ್ ಸ್ವಲ್ಪ. ನೋಡಿ ಈ ತರ ನೋಡಿ ಇಷ್ಟು ಡೌನ್ ಮಾಡ್ಕೊಂಡ್ರೆ ಏನಾಗುತ್ತಂದ್ರೆ ನಮ್ಗೆ ಇಲ್ಲಿ ರಿಂಕಲ್ಸ್ ಅನ್ನೋದು ತುಂಬಾ ಬ್ಲೌಸ್ ಗಳು ನೀವು ನೋಡಿ ಬೇಕಂದ್ರೆ ಅಬ್ಸರ್ವ್ ಮಾಡಿ, ಇಲ್ಲಿ ಲೈನ್ಸ್ ತರ ರಿಂಕಲ್ಸ್ ಅನ್ನೋದು ಹಿಂಗ್ ಬರ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ಇಲ್ಲಿ ನಾವು ಈ ತರ ಕ್ರಾಸ್ ಆಗಿ ತಗೊಂಡ್ ಹೋಗ್ಬಿಡ್ತೀವಿ, ಅವಾಗ ಇಲ್ಲಿರೋದು ಇಲ್ಲಿಗೆ ಹೋಗುತ್ತೆ. ಅವಾಗ ನೋಡಿ ಇಷ್ಟು ಕ್ರಾಸ್ ಇರ್ಬಾರ್ದು. ಅವಾಗ ಏನಾಗುತ್ತೆ, ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಆಗ್ಬಿಟ್ಟು ಹಿಂಗ್ ರಿಂಕಲ್ಸ್ ಅನ್ನೋದು ಹಾರ್ಮೋಲ್ ಹತ್ರ ಕೂತ್ಕೊಂತಾ ಇರ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಆ ರಿಂಕಲ್ಸ್ ಬರ್ದಿರ ಅಂದ್ರೆ ನಾವು ನೋಡಿ ಒಂದ್ ಅರ್ಧ ಇಂಚ್ ಅಷ್ಟು ಜಾಸ್ತಿ ಇಲ್ಲಿ ಲೂಸ್ ಮಾಡಿದಾಗ ಇಲ್ಲಿ ಮಾರ್ಕ್ ಮಾಡ್ಕೊಂಡು ಇಲ್ಲಿ ಅರ್ಧ ಇಂಚ್ ಡೌನ್ ಮಾಡ್ಕೊಂಡ್ರೆ ಸ್ವಲ್ಪ ಫ್ರೀ ಆಗಿ ಅವ್ರಿಗೆ ಬ್ಲೌಸ್ ಅನ್ನೋದು ರಿಂಕಲ್ಸ್ ಬರ್ದಿರ ಕೂತ್ಕೊಂತದೆ. ಅದೇ ರೀತಿ ಇಲ್ಲಿ ಉದ್ದ ಮಾಡಿದಾಗ ಫ್ರಂಟ್ ಅಲ್ಲಿ ಯಾವ ತರ ನಾವು ಮಾಡ್ಕೋಬೇಕು ಅಂತ ನಿಮ್ಗೆ ಇವಾಗ ತೋರಿಸ್ಕೊಡ್ತೀನಿ. ನಾನು ಅದೇ ರೀತಿ ಇಲ್ಲಿ ಮಾರ್ಕನ್ನು ಸಮೇತ ಮಾಡಿದ್ದೀನಿ. ರೆಗ್ಯುಲರ್ ಆಗಿ ನಾವು ಬ್ಲೌಸ್ ಫ್ರಂಟ್ ಯಾವ ತರ ಮಾರ್ಕ್ ಮಾಡ್ಕೊಂತೀವೋ ಆ ತರ ಸೇಮ್ ಮಾರ್ಕ್ ಅನ್ನೋದು ಮಾಡ್ಕೊಂಡಿದ್ದೀನಿ. ನಾವು ಎಲ್ಲಾ ಬ್ಲೌಸ್ ಅಲ್ಲೂ ಅಷ್ಟೇನೆ ಇದು ಸ್ಟ್ಯಾಂಡರ್ಡ್ ಆಗಿ 3.5 2.5 3.5, ಆಮೇಲೆ ವೇಸ್ಟ್ ಸೊಂಟದ 4ನೇ ಒಂದು ಭಾಗದಲ್ಲಿ ಇಲ್ಲಿ ನಾವು ಮಾರ್ಕ್ ಅನ್ನೋದು ಮಾಡ್ಕೊಂಡಿರ್ತೀವಿ. ಅದೇ ರೀತಿ ಇದ್ರಲ್ಲಿ ಬಂದ್ಬಿಟ್ಟು ನಾವು ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿರುತ್ತೋ ಅಷ್ಟು 10.5 14 ಅನ್ನೋದು ಮಾರ್ಕ್ ಇದು ಕಟಿಂಗ್ ಮಾರ್ಕ್ ಇರುತ್ತೆ. ಅವಾಗ ಅರ್ಧ ಇಂಚ್ ಮಾರ್ಕಿಂಗ್ ಹೋದ್ರೆ 13.5 ಅನ್ನೋದು ನಮ್ಗೆ ರೆಡಿ ಸಿಗುತ್ತೆ. ಈ ತರ ನಾವು ರೆಗ್ಯುಲರ್ ಆಗಿ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಅದೇ ರೀತಿ ಬ್ಲೌಸ್ ಉದ್ದ ಆಯ್ತು, ಇವಾಗ ಏನ್ ಮಾಡೋಣ, ಬ್ಲೌಸ್ ಎಷ್ಟು ಉದ್ದ ಆಗಿದೆ, ಅರ್ಧ ಇಂಚ್ ಉದ್ದ ಅನ್ನೋದಾಗಿದೆ. ನಮ್ಗೆ ಒಂದೊಂದು ಬ್ಲೌಸ್ ಅಲ್ಲಿ ಇಲ್ಲಿ ಸೈಡ್ ಅನ್ನೋದು ಡಾಟ್ ಇರುತ್ತೆ. ಅವ್ರ ಡಾಟ್ ನ ರಿಡ್ಯೂಸ್ ಮಾಡ್ಕೊಂಡ್ರೆ ಈ ಸೈಡ್ ಹೊಲಿಬೇಕಾದ್ರೆ ಸೇಮ್ ಅನ್ನೋದು ಬರುತ್ತೆ. ಸೈಡ್ ಡಾಟ್ ಇಲ್ಲ ಅನ್ನೋ ಪಕ್ಷದಲ್ಲಿ ಏನ್ ಮಾಡ್ಬೇಕಂತಂದ್ರೆ ಬ್ಲೌಸ್ ನ ಉದ್ದ ಮಾಡಕ್ ಹೋಗ್ಬೋದು. ಇದು ಬೆಲ್ಟ್ ನ ಕ್ರಾಸ್ ಪಟ್ಟಿ ಇರುತ್ತಲ್ಲ, ಇದು ಆಲ್ರೆಡಿ 3.5 2.5 ಸ್ಟ್ಯಾಂಡರ್ಡ್ ಆಗಿರುತ್ತೆ. ನಾವ್ ಇದನ್ನ ಇನ್ನೂ ಉದ್ದ ಮಾಡಕ್ ಹೋಗಿದೀವಿ ಅಂದ್ರೆ ಇಷ್ಟಕ್ಕೆ ಬೆಲ್ಟ್ ಉದ್ದ ಆಗ್ಬಿಟ್ಟು ಸ್ಲಿಮ್ ಆಗಿದ್ರೆ ಓಕೆ, ಇಲ್ಲ ಹೊಟ್ಟೆ ಇರೋರ್ಗಾದ್ರೆ ಬೆಲ್ಟ್ ಹಿಂಗ್ ಫುಲ್ಲು ಲೈನ್ ತರ ರಿಂಕಲ್ಸ್ ಆಗ್ಬಿಡುತ್ತೆ, ನೋಡಕ್ಕೂ ಚೆನ್ನಾಗಿರಲ್ಲ, ಮತ್ತೆ ಇದು ಫಿಟ್ಟಿಂಗು ಅಷ್ಟು ಪರ್ಫೆಕ್ಟ್ ಆಗಿ ನಮ್ಗೆ ಬರಲ್ಲ. ಅವಾಗ ಏನ್ ಮಾಡ್ಬೇಕಂದ್ರೆ ನಾವು ನೋಡಿ ಈ ಪೋರ್ಷನ್ ಅಲ್ಲಿ ಇಲ್ಲಿ ಅರ್ಧ ಇಂಚ್ ಹಿಂಗಿ ಮಾರ್ಕ್ ಮಾಡ್ಕೊಂಡು ನೋಡಿ ಇದು ಕರೆಕ್ಟ್ ಆಗಿದೆ ಅನ್ಸುತ್ತೆ. ನೋಡಿ ಇಲ್ಲಿಂದ ನಮ್ಗೆ ಬ್ಲೌಸ್ ಉದ್ದ ಮಾಡಿದಾಗ ಸೈಡ್ ಅಲ್ಲಿ ಮಾತ್ರ ಹೊಲಿಬೇಕಾದ್ರೆ ತುಂಬಾ ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಅಲ್ಲಿ ಮಾತ್ರ ನಾವು ಸಾಲ್ವ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೋಡಿ ಅವಾಗ
ನೋಡಿ ಈ ತರ ಇಲ್ಲಿ ಮುಂದ ಇಲ್ಲಿಗೆ ಮಾತ್ರ ಸ್ವಲ್ಪ ಕ್ರಾಸ್ ಆಗಿ ತಗೊಂಡ್ಬಿಟ್ರೆ ನಮ್ಗೆ ಬ್ಲೌಸ್ ಉದ್ದ ಅನ್ನೋದು ಬರುತ್ತೆ. ಸೈಡ್ ಹೊಲಿಬೇಕಾದ್ರೆ ಏನು ಪ್ರಾಬ್ಲಮ್ ಅನ್ನೋದು ಯಾವುದೇ ಕಾರಣಕ್ಕೂ ಬರಲ್ಲ. ಅದಾದ್ಮೇಲೆ ಫ್ರಂಟ್ ಲೆಂತ್ ಜಾಸ್ತಿ ಮಾಡಿ, ಚೆಸ್ಟ್ ಫ್ಲಾಟ್ ಆಗ್ತಾ ಇದೆ, ಫುಲ್ ಪ್ರೆಸ್ ಆಗ್ತಾ ಇದೆ ಅನ್ನೋರ್ಗೆ ಅಂತ ಟೈಮಲ್ಲಿ ಏನ್ ಮಾಡಬೇಕು, ನಾವು ಕಸ್ಟಮರ್ ಹತ್ರ ಬಾಡಿ ಮೆಜರ್ಮೆಂಟ್ ತಗೋಬೇಕು. ಇಲ್ಲ ಅಂದ್ರೆ ಅವ್ರನ್ನ ನೋಡಿದಾಗ ಸ್ವಲ್ಪ ನಮ್ಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇರೋದು ಗೊತ್ತಾಗುತ್ತೆ, ಫ್ರಂಟ್ ಲೆಂತ್ ಕಮ್ಮಿ ಆಗಿದೆ ಅದಕ್ಕೋಸ್ಕರ ಈ ತರ ಆಗ್ತಾ ಇದೆ ಅಂತ ನಮ್ಗೆ ಐಡಿಯಾ ಬರುತ್ತೆ. ಅವಾಗ ಏನ್ ಮಾಡಬೇಕು, ಇಲ್ಲ ಅರ್ಧ ಇಂಚ್ ಅನ್ನೋದು ಜಾಸ್ತಿ ಮಾಡ್ಕೋಬೇಕಾಗುತ್ತೆ. ಬರೀ ಬ್ಲೌಸ್ ಉದ್ದ ಮಾತ್ರ ಜಾಸ್ತಿ ಮಾಡಿ ಫ್ರಂಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅನ್ನೋರ್ಗೆ ಏನ್ ಮಾಡಬೇಕು, ಇಲ್ಲಿಂದ ಇಷ್ಟು ಮಾತ್ರ ತಗೊಂಡು ಮಿಕ್ಕಿದ ಯಾವ್ದು ಎಲ್ಲ ಸೇಮ್ ಮಾಡಿ ಕಟ್ ಮಾಡ್ಕೊಂಡು ಸೈಡ್ ಅನ್ನೋದು ಅಟ್ಯಾಚ್ ಮಾಡಿದ್ರೆ ಏನಾಗುತ್ತೆ, ಅವ್ರಿಗೆ ಪರ್ಫೆಕ್ಟ್ ಆಗಿ ಬರುತ್ತೆ. ಇಲ್ಲ ಸರ್ ಫ್ರಂಟ್ ಅಲ್ಲೂ ಫ್ಲಾಟ್ ಆಗ್ತಾ ಇದೆ, ಫ್ರಂಟ್ ಲೆಂತ್ ಸ್ವಲ್ಪ ಜಾಸ್ತಿ ಮಾಡಬೇಕು, ಬ್ಯಾಕ್ ಲೆಂತ್ ಜಾಸ್ತಿ ಮಾಡಬೇಕು ಅನ್ನೋರಿಗೆ ನೋಡಿ ಈ ಲೆಂತ್ ಇಲ್ಲಿ ಮಾಡ್ಕೋಬೇಕು, ಇಲ್ಲಿ ಸ್ವಲ್ಪ 1/4 ಇಂಚ್ ಅಷ್ಟೇ, ಇಲ್ಲಿ ಜಾಸ್ತಿ ತಗೊಳಕ್ ಹೋಗೋದು. ಯಾಕೆ ಅಂತಂದ್ರೆ ಉಕ್ಸ್ ಪಟ್ಟಿ ಯಾವಾಗೂ ನಮ್ಗೆ ಕಮ್ಮಿ ಅಂದ್ರೆ 7 ಇಂಚ್ ಬರಬೇಕು. ನೋಡಿ ಇಲ್ಲಿ 4, ಇಲ್ಲಿ 7.5 ಇದ್ರೆ ಉಕ್ಸ್ ಪಟ್ಟಿ ಕರೆಕ್ಟ್ ಆಗಿರುತ್ತೆ. ಇಲ್ಲ ಅಂದ್ರೆ ಹಿಂಗ್ ಲೂಸ್ ಬರುತ್ತೆ ಉಕ್ಸ್ ಪಟ್ಟಿ, ಫ್ರಂಟ್ ಅಲ್ಲಿ ಎತ್ಕೊಂಡಂಗ್ ಆಗ್ಬಿಡುತ್ತೆ. ನೋಡಿ ಇಲ್ಲಿ ನೋಡಿ ಈ ತರ ಇದ್ದಾಗ ಹಿಂಗ್ ಎತ್ಕೊಂಡಂಗ್ ಆಗ್ಬಿಡುತ್ತೆ. ಇಲ್ಲಿ ಹೊಟ್ಟೆ ಇರುತ್ತೆ, ಹಿಂಗ್ ಇದ್ರ ಮೇಲೆ ಪ್ರೆಸ್ ಆಗುತ್ತೆ, ಇಲ್ಲ ನೆಕ್ ಲೂಸ್ ಬರುತ್ತೆ, ಇಲ್ಲಾಂದ್ರೆ ಸೆಂಟ್ರಲ್ ಹಿಂಗ್ ಎತ್ಕೊಂಡ್ಬಿಡುತ್ತೆ. ಯಾಕಂದ್ರೆ ಈ ಕೆಳಗಡೆ ಪೋರ್ಷನ್ ಅಲ್ಲಿ ಹೊಟ್ಟೆ ಇರೋದ್ರಿಂದ ನಮ್ಗೆ ಆತರ ಪ್ರಾಬ್ಲಮ್ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಯಾವಾಗೂ ಅಷ್ಟೇ ಉಕ್ಸ್ ಪಟ್ಟಿ 7.5 ಅನ್ನೋದೇ ಇರಬೇಕು. 7ರಿಂದ 8 ಒಳಗಡೆ ಇದ್ರೆ, ಮೀಡಿಯಂ ಸೈಜ್ 7 ಇದ್ರೆ ಸಾಕು. ಅವಾಗ ಏನಾಗುತ್ತೆ, ಕರೆಕ್ಟ್ ಆಗಿ ಶೇಪ್ ಅನ್ನೋದು ಕೂತ್ಕೊಂತದೆ. ನೋಡಿ ಬೆಲ್ಟ್ ಅಲ್ಲಿ ರಿಂಕಲ್ಸ್ ಅನ್ನೋದು ಬರಲ್ಲ, ಇಲ್ಲಿ ಲೂಸ್ ಅನ್ನೋದು ಬರಲ್ಲ. ನೆಕ್ ಲೂಸ್ ಬರುತ್ತೆ ಅಂತಾರಲ್ಲ, ಇದಕ್ಕೂ ಒಂದು ಕಾರಣ ಇರುತ್ತೆ. ಏನಕ್ಕೆ ಹೇಳಿ, ಇಲ್ಲಿ ಉದ್ದ ಜಾಸ್ತಿ ಇರುತ್ತೆ, ಇಷ್ಟು ಉದ್ದ, ಇಲ್ಲಿ ಹೊಟ್ಟೆ ಇರುತ್ತೆ, ಹಿಂಗ್ ಮೇಲೆ ತಳ್ಳುತ್ತೆ, ಅವಾಗ ಏನಾಗುತ್ತೆ, ಹಿಂಗ್ ಓಪನ್ ಆಗುತ್ತೆ. ಅದರಿಂದ ಸುಮಾರು ಪ್ರಾಬ್ಲಮ್ಸ್ಗೆ ನಾವು ಪ್ರತಿಯೊಂದಕ್ಕೂ ನೋಡ್ಕೊಂಡು ಎಲ್ಲಾನು ಐಡಿಯಾ ಮಾಡ್ಕೊಂಡು ನಾವು ಬ್ಲೌಸ್ ಕಟ್ ಮಾಡಬೇಕು. ನಾರ್ಮಲ್ ಆಗಿ ಅಳತೆ ಬ್ಲೌಸ್ ಇದೆ, ನಾವು ಕಟ್ ಮಾಡಿದೀವಿ, ಹಾಕೊಂಡಿದ್ದಾರೆ, ಮತ್ತೆ ಸೇಮ್ ಪ್ರಾಬ್ಲಮ್ ಬಂತು ಅಂದ್ರೆ ಬಂದೇ ಬರುತ್ತೆ. ಯಾಕಂದ್ರೆ ನಮ್ದು ಐಡಿಯಾ ಅನ್ನೋದು ಒಂದು ತುಂಬಾ ಹೊಲಿತಾ ಕಟ್ ಮಾಡ್ತಾ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿ ಆಲ್ಟ್ರೇಷನ್ ಎಲ್ಲ ನೋಡಿ ನಮ್ಮ ಮನೆಯವ್ರದ್ದು ಒಂದು ಬ್ಲೌಸ್ ಹೊಲ್ದು ಹಾಕಿ ಅವ್ರಿಗೆ ನೋಡಿದಾಗ ನಮ್ಗೆ ಆ ಐಡಿಯಾಸ್ ಅನ್ನೋದು 1 by 1 ಬರ್ತಾ ಇರುತ್ತೆ. ಮತ್ತೆ ಕಸ್ಟಮರ್ಸ್ ಪ್ರತಿದಿನ ನಾವು ಕೆಲಸ ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಅವ್ರು ಹೇಳುವಂತ ಆಲ್ಟ್ರೇಷನ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾವು ಒಂದು ದಾರಿ ಅನ್ನೋದು ಹುಡ್ಕೊಂಡಿರ್ತೀವಿ. ಅದರಿಂದ ನನಗೆ ಹೆಚ್ಚು ಕಮ್ಮಿ 18 ವರ್ಷ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನನಗೆ ಇಷ್ಟು ಪರ್ಫೆಕ್ಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇಷ್ಟೆಲ್ಲ ನಾನು ಮಾಡಿದ್ರು ನಿಮ್ಗೆ ಏನೋ ಅರ್ಥ ಆಗಿಲ್ಲ ಅನ್ನೋರಿಗೆ ಸಂಡೇ ಟೈಮ್ ಫೋನ್ ಮಾಡ್ಕೊಬಂದು ನಾನು ನಿಮ್ಗೋಸ್ಕರ ಫ್ರೀ ಮಾಡ್ಕೊಂಡಿರ್ತೀನಿ. ನಿಮ್ ಮುಂದೆನೆ ಬ್ಲೌಸ್ ಅನ್ನೋದು ಈ ತರ ಕಟಿಂಗ್ ಮಾಡಿ ಕೊಡೋದ್ರಿಂದ ನಿಮ್ಗೆ ನೀವು ಎಲ್ಲೆಲ್ಲಿ ಫಾಲ್ಟ್ ಮಾಡ್ತಾ ಇದ್ರಿಂದ ನೋಡಿ ಕಲಿಯಕ್ಕೆ ಅನುಕೂಲ ಆಗುತ್ತೆ. ಇಲ್ಲ ಸರ್ ನಿಮ್ ಕಟಿಂಗ್ ಫಿಟ್ಟಿಂಗ್ ಚೆಕ್ ಮಾಡ್ಬೇಕು, ನೀವು ಇಷ್ಟೆಲ್ಲ ಹೇಳ್ಕೊಡ್ತಾ ಇರ್ತೀರಾ ಅಂತ ಹೇಳೋರ್ಗೆ ಬನ್ನಿ, ನಮ್ ಕಟಿಂಗ್ ಮಾಡ್ಕೊಡ್ತೀನಿ, ಅದನ್ನ ಹೊಲ್ದು ನೀವು ಹಾಕಿ ನೋಡಿ, ಆಮೇಲೆ ನಿಮ್ಗೆನೆ ಅರ್ಥ ಆಗುತ್ತೆ ನಾವು ಯಾವ ತರ ಎಷ್ಟು ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾ ಇದೀವಿ ಅಂತ ಅರ್ಥ ಆಗುತ್ತೆ ನಿಮ್ಗೆ. ನೋಡಿ ತರ ಕ್ರಾಸ್ ಆಗಿ ಒಂದ್ ಲೈನ್ ಅನ್ನೋದು ಹಾಕೋಬೇಕು, ಹಿಂಗೆ ಸ್ಕೇಲ್ ಇದೆಯಲ್ಲ ನೋಡಿ ತರ ಕ್ರಾಸ್ ಆಗಿ ಒಂದ್ ಲೈನು. ಇಲ್ಲಾಂದ್ರೆ ಸ್ವಲ್ಪ ಅದೇ ಉಕ್ಸ್ ಪಟ್ಟಿ ಪ್ರಾಬ್ಲಮ್ ಬರುತ್ತಲ್ಲ, ಅದರಿಂದ ಇಲ್ಲಿ ಜಾಸ್ತಿ ಅನ್ನೋದು ನಾವು ಹಾಕೋಬಾರ್ದು. ಎಷ್ಟೇ ಸ್ಕೇಲ್ಗಳು ಬಂದ್ರು ನಾವು ಕೈಯಲ್ಲಿ ಹಾಕಿದಷ್ಟು ಪರ್ಫೆಕ್ಟ್ ಆಗಿ ಬರಲ್ಲ. ನೋಡಿ ಒಂದೇ ಸರಿಗೆ ಬಂದ್ಬಿಡ್ತದೆ. ನಾನು ತುಂಬಾ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಯಾವ ಸ್ಕೇಲು ಬೇಡ ನನಗೆ. ನೋಡಿ ಇಲ್ಲೂ ಉದ್ದ ಅನ್ನೋದು ಕೊಟ್ಟಿದ್ವಿ. ಮತ್ತೆ ಉಕ್ಸ್ ಪಟ್ಟಿ ತುಂಬಾ ಜನ ಹೇಳ್ತಾರೆ ಸರ್ ನೆಕ್ ಲೂಸ್ ಬರ್ತಾ ಇದೆ, ಫಸ್ಟ್ನೇ ಉಕ್ಸ್ ಹಿಂಗ್ ಲೂಸ್ ಬರ್ತಾ ಇದೆ ಅಂತ ತುಂಬಾ ಜನ ಹೇಳ್ತಾರೆ. ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೋ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಅಪ್ಪರ್ ಚೆಸ್ಟ್ ಅಂತೀವಿ ನಾವು. ಈ ಮೆಜರ್ಮೆಂಟ್ ಏನಿರುತ್ತೋ ಅದ್ರಲ್ಲಿ 4ನೇ ಒಂದು ಭಾಗ ಮಾತ್ರ ತಗೋಬೇಕು. ನೋಡಿ 18.5 ಇಲ್ಲಿ ಇದ್ದಾಗ ಒಂದ್ ಸೈಡ್ ನೋಡ್ಕೋಬೇಕು. ಈ ತರ ತುಂಬಾ ಜನ ಫಾಲ್ಟ್ ಮಾಡೋದಿಲ್ಲೇನೆ, ನೆಕ್ ಲೂಸ್ ಬರುತ್ತೆ, ಹಿಂಗ್ ಎತ್ಕೊಂತಾರೆ, ಓಪನ್ ಆಗುತ್ತೆ ಅಂತಾರಲ್ಲ, ಅದು ಇದರಿಂದ ನೋಡಿ ರೆಡಿ 9 ಇಂಚ್ ಇದೆ. ನಾವಿಲ್ಲಿ ಏನ್ ಮಾಡಿದೀವಿ ನೋಡಿ, ಇಲ್ಲಿ 9.5 ತಗೊಂಡಿದ್ವಿ. 1/4 ಇಂಚ್ ಅನ್ನೋದು ಅರ್ಧ ಇಂಚ್ ಜಾಸ್ತಿ ತಗೋಬೇಕು. 1/4 ಇಂಚ್ ಇಲ್ಲಿ ನಾವು ಉಕ್ಸ್ ಪಟ್ಟಿ ಹೊಲಿಬೇಕಾದ್ರೆ ಇಲ್ಲಿ 1/4 ಇಂಚ್ ಅನ್ನೋದು ಹಿಂಗ್ ಮಾರ್ಕಿಂಗ್ ಹೋಗ್ಬಿಡುತ್ತೆ. ಒಳಗಡೆ ಫೋಲ್ಡ್ ಮಾಡಿ ಉಕ್ಸ್ ಪಟ್ಟಿ ಹೊಲಿತೀವಿ. ಇನ್ನು 1/4 ಇಂಚ್ ಬರೋದು ಈ 3 ಡಾಟ್ ಹಿಂಗ್ ಹಿಡಿತೀವಲ್ಲ, ಅವಾಗ ಸ್ವಲ್ಪ 1/4 ಇಂಚ್ ಅನ್ನೋದು ಇಲ್ಲಿ ಹೋಗುತ್ತೆ. ಅವಾಗ ಟೋಟಲ್ ಆಗಿ ಅರ್ಧ ಇಂಚ್ ಮೈನಸ್ ಆಗುತ್ತೆ. ನಮಗ್ ಬೇಕಾಗಿರುವಂತ 9 ಇಂಚ್ ಇಲ್ಲಿ ಪರ್ಫೆಕ್ಟ್ ಆಗಿ ಬರುತ್ತೆ. ಇದು ಫಸ್ಟ್ ಉಕ್ಸ್ ಟೈಟ್ ಬರುತ್ತೆ ಅನ್ನೋರ್ಗೆ, ಮತ್ತೆ ಈ ನೆಕ್ ಲೂಸ್ ಬರುತ್ತೆ ಅನ್ನೋರ್ಗೆ ಈ ಸೊಲ್ಯೂಷನ್ ಇರುತ್ತೆ. ಸುಮಾರು ಜನ ಇದನ್ನ ನೋಡೋದೇ ಇಲ್ಲ, ಮತ್ತೆ ಇದನ್ನ ನೋಡ್ತಾರೆ, ಸುಮ್ನೆ ಕ್ರಾಸ್ ಆಗಿ ಮಾರ್ಕ್ ಮಾಡ್ತಾರೆ. ಅದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂತಂದ್ರೆ ಪ್ರತಿಯೊಂದನ್ನು ನಾವು ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಆಮೇಲೆ ಕಟಿಂಗ್ ಅನ್ನೋದು ಮಾಡ್ಬೇಕಾಗುತ್ತೆ. ಅವಾಗೆ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತೆ. ಅದಾದ್ಮೇಲೆ ಫ್ರಂಟ್ ಲೆಂತ್ ನಾವು ಬಾಡಿ ಟು ಬಾಡಿ ನಾವು ಏನ್ ಮೆಜರ್ಮೆಂಟ್ ತಗೊಂಡಿರ್ತೀವಿ, ಈ ತರ ತೋರಿಸ್ತೀನಿ. ಅಳತೆ ಬ್ಲೌಸ್ ಅಲ್ಲಿ ನಾವು ಯಾವುದೇ ಬ್ಲೌಸ್ ಅಲ್ಲಿ ನೋಡಿ, ಅಳತೆ ಬ್ಲೌಸ್ ಇದ್ದಾಗ ಏನ್ ಮಾಡ್ಬೇಕು, ನಾವು ಈ ತರ ಮೆಜರ್ಮೆಂಟ್ ಅನ್ನೋದು ತಗೊಂತೀವಿ.
ಎಷ್ಟು ಲೆಂತ್ ಇದೆ, ಡಾಟ್ ಲೆಂತ್ ನೋಡಿ 10.5 ಇದೆ, ಆಮೇಲೆ 14 ಇದೆ. ನಾವು ಈ ತರ ಅಳತೆ ಬದಲನ್ನು ಅಳತೆ ತಗೊಂತೀವಿ. ಬಾಡಿ ಮೆಜರ್ಮೆಂಟ್ ತಗೊಂಡಾಗೂ ಅಷ್ಟೇ ನಾವು ಯಾವ ಸೈಜ್ಗೆ ಎಷ್ಟು ಬರುತ್ತೆ ಅಂತ ಒಂದು ಐಡಿಯಾ ಮೇಲೆ ಫ್ರಂಟ್ ಲೆಂತ್ ಅನ್ನೋದು ತಗೊಂಡಿರ್ತೀವಿ. ಆ ಫ್ರಂಟ್ ಲೆಂತ್ ಪ್ರಕಾರ ನಾವು 10.5 14 ಅನ್ನೋದು ನಾವು ಮಾರ್ಕ್ ಮಾಡ್ಕೊಂಡು ಅದಾದ್ಮೇಲೆ ಕ್ರಾಸ್ ಪಟ್ಟಿನ ಕಟ್ ಮಾಡ್ಕೊಂತೀವಿ. ಅವಾಗ ಏನಾಗುತ್ತೆ, ಈ ಲೆಂತ್ ಕರೆಕ್ಟ್ ಆಗಿ ಬರುತ್ತೆ. ಅದಾದ್ಮೇಲೆ ಮಿಡಿಲ್ ಚೆಸ್ಟ್ ಎಷ್ಟಿರ್ಬೋದು, 140 ಇರ್ಬೋದು, ಇಲ್ಲ 38 ಆ ತರ ಬರಬಹುದು. 38 ಇದ್ದಾಗ ನೋಡಿ 1 ಇಂಚ್ ಎಕ್ಸ್ಟ್ರಾ ಕೊಟ್ಟಿರ್ತೀನಿ. 1 ಇಂಚು ಏನಕ್ಕೆ ಅಂತಂದ್ರೆ ಅದೇ ಉಕ್ಸ್ಪಟ್ಟಿ ಮತ್ತೆ ಈ ಡಾಟು ಹಿಡಿದಾಗ ಏನಾಗುತ್ತೆ, 1/4 ಇಂಚ್ ಅನ್ನೋದು ಶಿಂಕ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಬೇಕು, ನಾವು 1 ಇಂಚ್ ಅನ್ನೋದು ಎಕ್ಸ್ಟ್ರಾ ಕೊಟ್ಕೊಂಡು ಮಿಡಿಲ್ ಚೆಸ್ಟ್ ಮತ್ತೆ ವೇಸ್ಟ್ ಅಂದ್ರೆ ಮಾಮೂಲಿ ಬಂದಿರ್ತದೆ, ನಾವು ಅದ್ರ ಈ ತರ ಬೆಲ್ಟ್ ನೋಡ್ಕೊಂಡು ಇಲ್ಲಿ ಕ್ರಾಸ್ ಪಟ್ಟಿ ಅನ್ನೋದು ಹಿಡ್ಕೊಂತೀವಿ. ಅದಾದ್ಮೇಲೆ ಈ ಚೆಸ್ಟ್ ಈ ಲೆಂತ್ ನಾವ್ ಇಷ್ಟನ್ನು ಪರ್ಫೆಕ್ಟ್ ಆಗಿ ಮಾಡ್ಕೊಂಡಿದ್ದೇವೆ ಅಂದ್ರೆ ಯಾವ್ದೇ ಕಾರಣಕ್ಕೂ ನಮ್ಗೆ ಆಲ್ಟ್ರೇಷನ್ಸ್ ಬಂದ್ರು ಹಿಂಗ್ ಮಾಡ್ಕೋಬೇಕು. ಅಳತೆ ಬ್ಲೌಸ್ ಇದ್ರೆ ಈ ತರ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಯಾವ್ದೇ ಕಾರಣಕ್ಕೂ ಆಲ್ಟ್ರೇಷನ್ ಅನ್ನೋದು ಬರಲ್ಲ, ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ಬರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.